ತುಂಬಾ ಮುಗ್ಧವಾದಂತಹ ಎರಡು ಜನ ಪ್ರೇಮಿಗಳು ವಿವಾಹವನ್ನು ಆಗ್ತಾರೆ ಮತ್ತು ತುಂಬ ಅನ್ಯೂನ್ಯದಿಂದಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರ್ತಾರೆ. ವಿವಾಹ ಆಗಿ 3-4 ವರುಷಗಳು ಕಳೆದರೂ ಕೂಡ ಸಂತಾನ ಫಲ ಹೇಳ್ತಕ್ಕಂಥದ್ದು ಆಗಿರುವುದಿಲ್ಲ. ತದನಂತರದಲ್ಲಿ ಅವರು ಅಲ್ಲಿ ಇಲ್ಲಿ ಜ್ಯೋತಿಷ್ಯವನ್ನು, ಆನಂತರದಲ್ಲಿ ಗುಡಿ ಗೋಪುರಗಳನ್ನು ಹೇಳಿ ಇರ್ತಕ್ಕಂತಹ ರೀತಿಯಲ್ಲಿ ಅವರು ಮಾಡಿಕೊಳ್ತಾರೆ. ಆದರೂ ಕೂಡ ಸಂತಾನ ಹೇಳ್ತಕ್ಕಂಥದ್ದು ಈ ದಂಪತಿಗಳಿಗೆ ಆಗುವುದಿಲ್ಲ. ಆಗ ಏನು ಮಾಡುವುದು ಅಂತ ಹೇಳಿ ಕಂಗೆಟ್ಟು ಸಮಯಗಳು ಉರುಳ್ತಾ ಹೋದಾಗ ಒಮ್ಮೆ ಯಾರೋ ಒಬ್ಬರು ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಆಗ ಅವರು ಇಲ್ಲಿಗೆ ಬರ್ತಾರೆ. ಬಂದು ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಅವರು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರದಲ್ಲಿ ಅವರಿಗೆ ಸಂತಾನ ಹೇಳ್ತಕ್ಕಂಥದ್ದು ಪರಮಾತ್ಮನಿಂದಾಗಿ ವರದ ರೀತಿಯಲ್ಲಿ ಉಂಟಾಗುತ್ತೆ. ಉಂಟಾದ ನಂತರದಲ್ಲಿ 3 ತಿಂಗಳು ಹೇಳ್ತಕ್ಕಂಥದ್ದು ಆಗುತ್ತೆ. ಆದಾಗ ಚೆಕಪ್ಪಿಗೆ ಅಂತೇಳಿ ಹೋಗ್ತಾರೆ. ಹೋದ ಸಮಯದಲ್ಲಿ ಅಲ್ಲಿ ಚೆಕ್ಕನ್ನು ಮಾಡಿ ಆ ಮಗು ಹೇಳ್ತಕ್ಕಂಥದ್ದು ಸರಿ ಇಲ್ಲ, ಹಾಗಾಗಿ ಅದನ್ನು ತೆಗಿಬೇಕು ಅಂತ ಹೇಳುವುದಾಗಿ ಹೇಳ್ತಾರೆ. ಮೊದಲೇ ನೊಂದು ಬೆಂದು ಇರ್ತಕ್ಕಂತಹ ದಂಪತಿಗಳಿಗೆ ಏನಾಗಿರಬೇಡ, ಆಗ ಅವರು ತಾಳ್ಮೆಯಿಂದ ಹಿಂದಿರುಗಿ ತದನಂತರದಲ್ಲಿ ಇನ್ನೊಂದು ಕಡೆಗೆ ತೋರಿಸ್ತಾರೆ. ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಬರ್ತದೆ, ಅದೇ ಥರದ ಮಾರ್ಗವನ್ನೇ ಹೇಳ್ತಾರೆ. ಆನಂತರದಲ್ಲಿ ಮತ್ತೂ 1 ತಿಂಗಳ ನಂತರದಲ್ಲಿ ಇನ್ನೊಂದು ಕಡೆಗೆ ಹೋಗ್ತಾರೆ. ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ. ಆಗ ಕಣ್ಣೀರಿನಲ್ಲಿ ಅವರು ಹೇಳ್ತಾರೆ. ಮನಸ್ಸು ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಕರಗ್ತಾ ಬರ್ತದೆ. ಆಗ ಮತ್ತೆ ಪುನಃ ಏನು ಮಾಡೋದು ಅಂತೇಳಿ ಗೊತ್ತಾಗದೆ ನಮ್ಮನ್ನ ಸಂಪರ್ಕವನ್ನು ಮಾಡ್ತಾರೆ. ಮಾಡಿ ಹೀಗೀಗೆ ಹೇಳಿದ್ದಾರೆ, ಹೀಗೀಗೆ ಆಗಿದೆ, ಏನು ಮಾಡೋದು, ನೀವೇ ಒಂದು ಮಾರ್ಗವನ್ನು ತೋರಿಸಿ ಅಂತ ಹೇಳುವುದಾಗಿ ಹೇಳ್ತಾರೆ. ನಾವು ಅದನ್ನು ವಿಚಾರಗಳನ್ನು ಮಾಡ್ತೇವೆ. ಮಾಡಿ ಏನೂ ತೊಂದರೆ ಇಲ್ಲ, ಅವರು ಯಾರು ಏನೇ ಹೇಳಲಿ, ಆದರೆ ದೈವಿಕವಾಗಿ ಕೊಟ್ಟಿರ್ತಕ್ಕಂಥದ್ದು ಪ್ರಸಾದವು ಚೆನ್ನಾಗಿ ಇದೆ ಅಂತ ಹೇಳುವುದಾಗಿ ಹೇಳ್ತೇವೆ. ಹಾಗಾಗಿ ಆ ಒಂದು ರೀತಿಯಾದಂತಹ ಅವಘಡಗಳನ್ನು ಮಾಡ್ಕೊಳ್ಬೇಡಿ ಅಂತ ಹೇಳುವುದಾಗಿ ತಿಳಿಸಿದ ನಂತರದಲ್ಲಿ ಅವರು ಸಂಪೂರ್ಣವಾಗಿ ಒಪ್ಪಿಕೊಂಡು ಅದೇ ರೀತಿಯಲ್ಲಿ ಮುಂದುವರಿಯುತ್ತಾರೆ. ಆನಂತರದಲ್ಲಿ 9 ತಿಂಗಳು ಆಗತ್ತೆ. ಆಗಿ ಡೆಲಿವರಿ ಹೇಳ್ತಕ್ಕಂಥದ್ದು ಕೂಡ ಆಗ್ತದೆ. ಆಗ ಒಂದು ಮುದ್ದಾದಂತಹ ಒಂದು ಮಗು ತುಂಬ ಸುಂದರವಾಗಿಯೂ ಮತ್ತು ಅಷ್ಟೇ ಅಲ್ಲದೆ ತುಂಬ ಒಳ್ಳೆಯ ರೀತಿಯಲ್ಲಿ ಹುಟ್ಟುತ್ತೆ. ತದನಂತರದಲ್ಲಿ ಬೆಳೆದು ದೊಡ್ಡವರಾಗ್ತಾರೆ. ಆದರೂ ಕೂಡ ಮಗುವಿಗೆ ಯಾವ ನ್ಯೂನ್ಯತೆಯೂ ಕೂಡ ಇಲ್ಲ. ಎಂತಹ ದುರ್ಘಟನೆ ಹೇಳ್ತಕ್ಕಂಥದ್ದು ಸಂಭವಿಸ್ತಾ ಬಿಡ್ತಾ ಇತ್ತಲ್ವ. ಹಾಗಾಗಿ ನಾವು ಸಂಪೂರ್ಣವಾಗಿ ದೈವಿಕವಾದಂತಹ ಅನುಗ್ರಹದ ಮೂಲಕವಾಗಿ ದೇವರ ಮೊರೆಯನ್ನು ಹೋದವಾಗ ಎಲ್ಲವೂ ಕೂಡ ಶುಭವೇ ಆಗುವುದು.